ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದ ಸಂಸದರು. ಅವರು ಮೇನ್ ಪಾರ್ಟಿ ಅಫೇರ್ಸ್ಗಳಿಂದ ಕೆಲವು ಕಾಲ ದೂರದಲ್ಲಿದ್ದರು. ಆಯ್ಕೆ ಆದರೂ ತಂಪಾಡಿ ತಾವು ಸಂಸದ ಜವಾಬ್ದಾರಿಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಏಕಾಏಕಿ ನೆನ್ನೆ ಪತ್ರಿಕಾಗೋಷ್ಠಿ ವಿಜಯೇಂದ್ರರ ವಿರುದ್ಧ, ರಾಜ್ಯಾಧ್ಯಕ್ಷರ ವಿರುದ್ಧ ಕೆಂಡಕಾರದ್ರು ಅಂದೇ ಬೇರೆ ಶಬ್ದ ಬಳಸೋದಕ್ಕಾಗೋದಿಲ್ಲ. ಯಾಕಂದರೆ ಅವರು ಬಳಸಿದ ಭಾಷೆನೇ ಹಂಗಿದ್ದು. ತಾಳ್ಮೆಯ ಅವಧಿ ಮುಗೀತು, ಇನ್ನೇನಿದ್ರು ಯುದ್ಧ, ನನ್ನನ್ನು ಮುಗಿಸ್ಬೇಕು ಅಂತಾನೆ ಹೊರಟು ಬಿಟ್ಟಿದ್ದಾರೆ ವಿಜಯೇಂದ್ರ. ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟರು, ಬಿಜೆಪಿಯವರು ನಿನ್ನ ಬಳಸ್ಕೊಂಡು ಕೈ ಬಿಡ್ತಾರೆ ಅಂತ. ನಾನು ಕೇಳಬೇಕಾಗಿತ್ತು, ವರಿಷ್ಠರ ಜೊತೆಗೆ ಮಾತಾಡಿ ಮುಂದಿನ ರಾಜಕೀಯ ತೀರ್ಮಾನ ತೆಗೆದುಕೊಳ್ತೀನಿ, ಎಲ್ಲನೂ ಮಾತಾಡ್ಬೋದು. ಅದಕ್ಕೆ ಅವರ ಅಸಮಾಧಾನ ಏನಂದರೆ, ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ವಿಜಯೇಂದ್ರ ರಿಸೀವ್ ಮಾಡೋದಿಲ್ವಂತೆ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋದಿಲ್ವಂತೆ. ವಿಜಯೇಂದ್ರ ಕೇಳ್ತಾರೆ, ನಾನು ಇನ್ನೂ ಅಷ್ಟು ದೊಡ್ಡವನಾಗಿಲ್ಲ ಅಂತ. ಅಷ್ಟು ದೊಡ್ಡವನಾಗಿಲ್ಲ ನಾನು, ಮಾತಾಡಬೇಕು ಅಂದಿದ್ರು ಒಂದು ಸಲ ನಾನು ದಿಲ್ಲಿಗೆ ಹೋಗ್ಬಿಟ್ಟೆ, ಅಷ್ಟು ಬಿಟ್ಟರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರು, ಮತ್ತೆ ಮತ್ತೆ ಮೆಸೇಜ್ ಮಾಡಿದ್ರು, ಹಾಗೆಲ್ಲ ಇಲ್ಲ ಅಂತಿದ್ದ. ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಗ್ಗೆ ಸುಧಾಕರ್ ಅವರಿಗೆ ಅಸಮಾಧಾನ. ನಮ್ಮ ಅಭಿಪ್ರಾಯ ತಗೊಂಡಿಲ್ಲ, ನಮ್ಮ ವಿರುದ್ಧ ಕೆಲಸ ಮಾಡಿದವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡುವಾಗ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಅಂತಾರೆ ರಾಜ್ಯಾಧ್ಯಕ್ಷರು. ಪ್ರತಿ ಜಿಲ್ಲೆ ಅಧ್ಯಕ್ಷರ ಆಯ್ಕೆ ಹೈಕಮಾಂಡ್ನಿಂದ ಆಗಿದೆ. ಸುಧಾಕರ್ ಅವರಿಗೆ ಅನುಭವದ ಕೊರತೆ ಇದೆ, ಮಾಹಿತಿಯ ಕೊರತೆ ಇದೆ. ಬಿಜೆಪಿ ನನ್ನ ಸ್ವತ್ತು ಅಲ್ಲ, ಸುಧಾಕರ್ ಸ್ವತ್ತು ಅಲ್ಲ. ನಾನು ಯುದ್ಧ ಮಾಡೋದಕ್ಕೆ ಬಂದಿಲ್ಲ, ಪಕ್ಷ ಕಟ್ಟಬೇಕು ಅಷ್ಟೇ ಅಂತ ಡಾಕ್ಟರ್ ಸುಧಾಕರ್ರ ಪ್ರತಿ ಮಾತಿಗೂ ವಿಜಯೇಂದ್ರರ ಕೌಂಟರ್ ಕೇಳಿಸ್ಕೊಳ್ಳಿ. ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ BY ವಿಜಯೇಂದ್ರರವರು, ಇವರು ಧೋರಣೆ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. ಮೊನಾರ್ಕ ನೀವು, ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, ಒಂದು ಸೀಟ್ ಗೆಲ್ಲಿ ನೀವು ನೋಡೋಣ. ನಿಮ್ಮ ನಾಯಕತ್ವದಲ್ಲಿ ನಮ್ಮನ್ನ ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು, 23ರಲ್ಲೂ ವಿರುದ್ಧ ಮಾಡಿದ್ರು. ಅಂತವ್ರಿಗೆ ನೀವು ಅಧ್ಯಕ್ಷರಿಗೇರಿ ಕೊಡ್ತೀವಿ. ಮೊನ್ನೆ 3-4 ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು. ದೆಹಲಿಯಿಂದ ಬಂದು ಭೇಟಿ ಮಾಡ್ತಾನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು, ನಿಗದಿ ಆಗಿತ್ತಿಲ್ಲ ಅಂತಲ್ಲ. ಆದರೆ ನಾನು ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಗಿತ್ತು, ಹಾಗಾಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಹೊರತು ನನಗೆ ಯಾರು ದೂರವಾಣಿ ಕಡೆ ಮಾಡಿಲ್ಲ. ಒಬ್ಬ ಕಾರ್ಯಕರ್ತನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು, ನನ್ನ ಕರ್ತವ್ಯ. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನ್ ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ, ರಾಜಕಾರಣ ಮಾಡಕ್ ಆಗಲ್ಲ ಇವ್ರ ಕಡೆಯಿಂದ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ, ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ. ನೀವೇನು ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ. ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ,
ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಎಲ್ಲಿ ಬಂದಿದೆ? ರಾಜ್ಯದ ಅಧ್ಯಕ್ಷ ನಾನು. ಇಲ್ಲ, ಸುಧಾಕರ್ ಅವರು ನಾನು ತಿದ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ. ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ, ಇವರ ಅಹಂಕಾರಕ್ಕೆ ಧಿಕ್ಕಾರ, ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ. ಇವರನ್ನು ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ. ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ. ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಬೇಕು, ಜಿ ಹುಜೂರ್ ಅನ್ನೋರು ಬೇಕು. ಅಂಥವ್ರನ್ನ ನೀವು ಅಧ್ಯಕ್ಷರುಗಳು ನೇಮಕ ಮಾಡ್ಕೊಳ್ಳೋದು. ಜಿಲ್ಲೆಯ ಅಧ್ಯಕ್ಷರು ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತು ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು. ವಿಜೇಂದ್ರ ತೀರ್ಮಾನ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್, ಕೋ ರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು 3 ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ. ದೆಹಲಿಯಿಂದ ಬಂದ ನಂತರದಲ್ಲಿ ಆ ಚುನಾವಣಾ ಪ್ರಕ್ರಿಯೆ ಮುಗಿಸಿ ನಿನ್ನೆ ಹೆಸರು ಘೋಷಣೆ ಆಗಿದೆ. ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಅವರು ಈ ರೀತಿ ಮಾತನಾಡಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು, ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನನಗೆ ಅತ್ಯಂತ ಆಪ್ತರು. ನೋಡಯ್ಯ, ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ, ಮಧ್ಯದ ನೀರಲ್ಲಿ ಬಿಡ್ತಾರೆ. ನನ್ನ ಭಾಳ ಜನರು ನನಗೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತೇಳಿ ಭಾಳಷ್ಟು ಹೇಳಿದ್ರು. ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನಮ್ಗೆ ತಂದಿದ್ದಾರೆ. ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಜನ ನಮ್ಮ ಜೊತೆ ಇದ್ದಾರೆ. ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಅಪೇಕ್ಷೆ ಪಟ್ಟರು ಅಂತೇಳಿ ಅವ್ರು ಹೇಳಿದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕಾಗೋದಿಲ್ಲ. ಮತ್ತು ಅದು ನನ್ನ ಪಾತ್ರನೂ ಇಲ್ಲ. ಮತ್ತೆ ಹೇಳ್ತಾ ಇದ್ದೇನೆ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇವತ್ತು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷ. ವಿಜೇಂದ್ರ ಹೇಳಿದ್ರು ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಸುಧಾಕರ್ ಅವರ ಸಂಬಂಧಿನೇ ಆಗಬೇಕು ಅಂತ. ಹೌದು, ಸಂಬಂಧಿ, ಕಸಿನ್ಸು. ಆ ಸಂಬಂಧ ಏನಾಗಿದೆ ಈಗ ಅನ್ನೋ ವಿಷಯಕ್ಕೆ ಆಮೇಲೆ ಬರೋಣ. ಸುಧಾಕರ್ ಅವರ ವಾಗ್ದಾಳಿಗೆ ವಿಜೇಂದ್ರರ ಪ್ರತಿದಾಳಿ ಸ್ವಲ್ಪ ಮೈಲ್ಡ್ ಆಗಿದೆ. ನಾನು ಭೇಟಿ ಆಗ್ತೀನಿ, ಅವ್ರನ್ನ ಮಾತಾಡ್ತೀನಿ, ಬಗೆಹರಿಸೋಣ ಬಿಡಿ ಅನ್ನೋ ಥರ. ಬಟ್ ಪ್ರೀತಮ್ ಗೌಡ್ರದ್ದು ಹಂಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.